ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ತುಂಬ ದಿನ ಆಗಿತ್ತು ನಾನು ವಿಡಿಯೋ ಮಾಡಿರಲಿಲ್ಲ, ಯಾಕೆಂದರೆ ನಾವು ಪ್ರಾಜೆಕ್ಟ್ ವರ್ಕ್ ಪ್ರೆಸೆಂಟೇಷನ್ ಮುಗಿದ ದಿನವೇ ನಾನು ತಿರುಪತಿಗೆ ಹೋಗಿದ್ವಿ, ನಾನು ನನ್ನ ಬ್ರದರ್. ಅದು ನಮ್ಮ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ 28ನೇ ತಾರೀಕಿತ್ತು. ಅವತ್ತು ರಾತ್ರಿ ತಿರುಪತಿಗೆ ಹೋದ್ವಿ. ಹುಬ್ಬಳ್ಳಿಯಿಂದ ಆ ಕಡೆ ಹೋದ್ವಿ. ಮತ್ತು ಒಳ್ಳೆ ಡಿಸೆಂಬರ್ 2ಕ್ಕೆ ವಾಪಸ್ ಬಂದ್ವಿ ತಿರುಪತಿಯಿಂದ. ಅಲ್ಲಿ 2-3 ದಿನ ಅಂತೂ ಭಾಳ ಮಳೆ ಇತ್ತು. ಅದು ಎಷ್ಟು ಮಳೆ ಅಂದ್ರೆ ನಾವು ಹೋದಾಗ ಸ್ಟಾರ್ಟ್ ಆಗಿದ್ದ ಮಳೆ ನಾವು ವಾಪಸ್ ಬರೋತನೂ ಬಂದಾದ್ಮೇಲೆ ಇತ್ತಂತ. ಇನ್ನು ಅದ್ಯಾವುದೋ ಫೆಂಗಲ್ ಸೈಕ್ಲೋನ್ ಬಂದಿತ್ತಂತ, ಅದರ ಸಲುವಾಗಿ ಭಾಳ ಮಳೆ ಇತ್ತು ಅಲ್ಲೆಲ್ಲ. ಅದಾದಮೇಲೆ ನಾವು ಡಿಸೆಂಬರ್ 2ಕ್ಕೆ ಇಲ್ಲಿ ಬಂದ್ವಿ ಊರಿಗೆ. ಮತ್ತು ಡಿಸೆಂಬರ್ 3ಕ್ಕೆ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ನಿ. ಹಾಗೆ ಡಿಸೆಂಬರ್ 4ಕ್ಕೆ ಇಲ್ಲಿ ರಾಯಚೂರಿಗೆ ಬಂದೀವಿ. ಇಲ್ಲಿ ರಾಯಚೂರಿಗೆ ಯಾಕೆ ಬಂದೀವಿ, ಇಲ್ಲಿ ಯಾಕೆ ಅದೀವಿ ಅಂತೇಳಿ ನಿಮ್ಗೆ ಮುಂದೆ ಹೇಳ್ತೀನಿ. ಇವಾಗ ಫಸ್ಟಿಗೆ ನಾವು ಸದ್ಯಕ್ಕೆ ಒಂದು ಮನೆಯನ್ನು ಬಾಡಿಗೆ ಹಿಡ್ದೀವಿ. ಅದು ಹೇಗೈತೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಇದು ಸ್ನೇಹಿತರೆ ಮನೆಯಿಂದ ಹೊರಗಡೆ ಇರೋ ದೃಶ್ಯ. ನಾವಿಲ್ಲಿ ಫಸ್ಟ್ ಫ್ಲೋರ್ನಾಗ ಅದೀವಿ. ಮೇಲೆ ಇನ್ನೊಂದು ಫ್ಲೋರ್ ಐತಿ, ಅಲ್ಲಿ ನಮ್ಮ ಫ್ರೆಂಡ್ಸ್ ಅದಾರ, ಇಲ್ಲಿ ನಾವು ಅದೀವಿ. ಇಲ್ಲಿ ಸ್ಟಾರ್ಟಿಂಗ್ ಒಂದು ಹಾಲ್ ಐತಿ, ಇಲ್ಲೊಂದು ರೂಮ್ ಐತಿ, ಇದು ಕಿಚನ್, ಇದು ಬಾತ್ರೂಮ್. ನಾವು ರಾಯಚೂರಿಗೆ ಬಂದು ಇಲ್ಲಿ ಯಾಕೆ ರೂಮ್ ಹಿಡ್ದೀವಿ ಅಂತಂದ್ರೆ, ನಾವು HSK ಕಾಲೇಜ್ ಒಳಗೆ ಬಿ ಫಾರ್ಮಸಿ 8ನೇ ಸೆಮ್ ಕಲಿಯುವಾಗ ಇಲ್ಲಿ ರಾಯ್ಕೆಮ್ ಮೆಡಿಕೇರ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಇಂಡಸ್ಟ್ರಿ ಐತಿ ರಾಯಚೂರೊಳಗೆ. ಅವರು ಕ್ಯಾಂಪಸ್ ಇಂಟರ್ವ್ಯೂ ಅಂಥೇಳಿ ನಮ್ಮ ಕಾಲೇಜಿಗೆ ಬಂದಿದ್ರು. ಇದು ನವಂಬರ್ ತಿಂಗಳೊಳಗೆ ಬಂದಿದ್ರು ಅವರು. ನಾವು ನವಂಬರ್ 7ಕ್ಕೆ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ವಿ. ಇಂಟರ್ವ್ಯೂ ಕೊಟ್ಟು ಒಂದು ವಾರಕ್ಕೆ ಅವರು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಲಿಸ್ಟ್ ಬಿಟ್ಟಿದ್ರು. ಅದ್ರಾಗ ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಸೆಲೆಕ್ಟ್ ಆಗಿದ್ವಿ. ಆವಾಗ ಅವರು ಯಾರ್ಯಾರು ಸೆಲೆಕ್ಟ್ ಆಗಿರಿ ಆವಾಗ ಬರ್ರಿ ಅಂತ ಹೇಳಿದ್ರು. ಬಟ್ ನಾವು ಸ್ವಲ್ಪ ಟೈಮ್ ಕೇಳಿದ್ವಿ, ಯಾಕಂದ್ರೆ ಅದು ಬಿ ಫಾರ್ಮಸಿ 8ನೇ ಸೆಮ್ಮಿಂದು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇತ್ತು. ಅದ್ರ ಸಲುವಾಗಿ ಒಂದು 20 ದಿನ ಟೈಮ್ ಕೇಳಿದ್ವಿ. ಈ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಎಲ್ಲ ಡಿಸೆಂಬರ್ 2ಕ್ಕೆ ಮುಗೀತು ಎಲ್ಲರದು. ಡಿಸೆಂಬರ್ 3ಕ್ಕೆ ಫೇರ್ವೆಲ್ ಇತ್ತು ನಮ್ಮ ಕಾಲೇಜ್ನಾಗ. ಬಟ್ ನಾವೇನು ಹೋಗಲಿಲ್ಲ, ಯಾಕಂದ್ರೆ ನಾನು ಆಗಲೇ ಹೇಳಿದಂಗೆ ತಿರುಪತಿ ಹೋಗಿದ್ನೆಲ್ಲ, ಬಂದಿದ್ದೆ ಡಿಸೆಂಬರ್ 2ಕ್ಕೆ ಬಂದಿದ್ವಿ. ಮತ್ತು 3ನೇ ತಾರೀಕು ಮೆಡಿಕಲ್ ಟೆಸ್ಟ್ ಮಾಡಿಸೋದಿತ್ತು, ಅದಕ್ಕೆ ಜಮಖಂಡಿ ಹೋಗಿದ್ನಿ. ಜಮಖಂಡಿ ಹೋಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಂಡು ಅವತ್ತು ರಾತ್ರಿ ವಾಪಸ್ ಬಂದು ಅದ್ರ ಮರುದಿನ 4ನೇ ತಾರೀಕು ನೈಟ್ ರಾಯಚೂರಿಗೆ ಬಂದು ಇಲ್ಲೇ ಫ್ರೆಂಡ್ ರೂಮ್ನಾಗ ಉಳ್ಕೊಂಡಿದ್ವಿ. ಯಾಕಂದ್ರೆ 5ನೇ ತಾರೀಕು ಜಾಯ್ನಿಂಗ್ ಇತ್ತು ನಮ್ದು ರಾಯ್ಕೆಮ್ ಮೆಡಿಕೇರ್ ಒಳಗೆ. ಅದಕ್ಕೆ 5ನೇ ತಾರೀಕು ಬೆಳಿಗ್ಗೆ ರಾಯಚೂರಿಂದ ಈ ಕಡೆ ಇಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ ಈ ರಾಯ್ಕೆಮ್ನವ್ರದ್ದು ಚಿಕ್ಕಸೂಗೂರು ವಿಲೇಜ್ ಅಂತ ಐತಿ, ರಾಯಚೂರಿಂದ 10 ಕಿಲೋಮೀಟ್ರ್. ಈ ರಾಯಚೂರು ಶಕ್ತಿನಗರ ರೂಟ್ ಒಳಗೆ ಐತದ. ಅಲ್ಲೇ ಬಂದು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಐತಿ, ಅದರೊಳಗೆ ಇವ್ರದ್ದು ರಾಯ್ಕೆಮ್ ಮೆಡಿಕೇರ್ ಪ್ರೈವೇಟ್ ಲಿಮಿಟೆಡ್ ಇಂಡಸ್ಟ್ರಿ ಐತಿ. ಅಲ್ಲೇ ನಾವು ಹೋಗಿದ್ವಿ, ಜಾಯ್ನಿಂಗ್ ಆದ್ವಿ. 3 ದಿನ ಇಂಡಕ್ಷನ್ ಪ್ರೋಗ್ರಾಮ್ ಇತ್ತಂತೆ. ಅದ್ರಾಗ ನಮ್ದು ಈಗ 2 ದಿನ ಕಂಪ್ಲೀಟ್ ಆಗೈತಿ, ಇನ್ನೊಂದು ದಿನ ಐತಿ ಇವತ್ತು. ಬಟ್ ಅವ್ರ ಡಿಪಾರ್ಟ್ಮೆಂಟ್ ಹೆಡ್ನವ್ರು ಇವತ್ತು ಬರೋಂಗಿಲ್ಲ ಅಂತ, ಅದರ ಸಲುವಾಗಿ ನಾವು ಹೋಗಿಲ್ಲ. ಈ ಒಂದು ವಾರದೊಳಗೆ ಏನೇನಾಯ್ತು ಅಂತೇಳಿ ನನಗೆ ಊಹೆ ಮಾಡೋಕ್ಕೂ ಆಗವಲ್ತು. ಯಾಕಂದ್ರೆ ಆಫ್ಟರ್ ನವಂಬರ್ 28 ಬರೀ ನಾವು ದಿನ ಅಡ್ಡಾಡ್ದಾಗೈತಿ. ಬಸ್ನಾಗ ಆತು, ಟ್ರೈನ್ನಾಗ ಆತು, ಬರೀ ಅಡ್ಡಾಡಿ ಇವತ್ತು ಒಂದು ನೆಲೆ ಕಂಡುಕೊಂಡು ಇಲ್ಲಿ ಅದೀವಿ. ಯಾಕಂದ್ರೆ ಇಲ್ಲಿ ಬಂದಾಗೂ ಒಂದು 2-3 ದಿನ ಅತ್ತಾಗಿತ್ತ ಅಡ್ಡಾಡಿವಿ, ಯಾಕಂದ್ರೆ ರೂಮ್ ದೌಡ ಸಿಗಲಿಲ್ಲ. ಅದು ಅಲ್ಲದೆ ನಾವು ಇಲ್ಲಿ ರಾಯಚೂರಿಗೆ ಬಂದೇ ಇಲ್ಲ, ನಾವು ಯಾವ ಹುಟ್ಟಿದಾಗಿಂದ ಇದೇ ಫಸ್ಟ್ ಟೈಮ್ ಬಂದೀವಿ ರಾಯಚೂರಿಗೆ. ಇದು ಡೈರೆಕ್ಟ್ ಕೆಲಸಕ್ಕಂತಲೇ ಬಂದೀವಿ. ನೋಡ್ಬೇಕಿನ್ನು ಹೆಂಗೆ, ಈಗಂತೂ ಜಾಯ್ನ್ ಆಗೀವಿ, ನೋಡ್ಬೇಕಿನ್ನು ನಮ್ಮ ಮುಂದಿನ ಫ್ಯೂಚರ್ ಹೆಂಗಿರುತ್ತೆ ಇಲ್ಲ ಅಂತೇಳಿ. ಹಂಗಂತೇಳಿ ಇಲ್ಲಿ ಬಂದು ಕೆಲ್ಸಕ್ಕೆ ಜಾಯ್ನ್ ಆಗಿನಿ ಅಂತೇಳಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪ್ರೇಷನ್ ಬಿಡೋಂಗಿಲ್ಲ. ಯಾಕಂದ್ರೆ ಒಂದು ಅಲ್ಟಿಮೇಟ್ ಗೋಲ್ ಅದೇ, ಯಾವ್ದಾರ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಪಾಸ್ ಆಗ್ಬೇಕು ಅನ್ನೋದು. ಇಲ್ಲಿ ಈಗ ಕೆಲಸಕ್ಕೆ ಜಾಯ್ನ್ ಆಗಿದ್ದೆ, ನಮ್ಮ ಡೈಲಿ ಖರ್ಚು ಇರ್ತಾವಲ್ಲ ರೀ. ಡಿಗ್ರಿ ಮುಗೀತೀಗ, ಡಿಗ್ರಿ ಮುಗಿದಾದ್ಮೇಲೆ ಮನ್ಯಾಗ ಇದ್ರೆ ಮನೆಯವ್ರು ಅನ್ನಂಗಿಲ್ಲ ಬಿಡ್ರಿ, ಓನ್ಯಾಗ ಆತ ಮತ್ತು ಅಂತಿಂತಲ್ಲಿ ಏನು ಮಾಡಾಕತ್ತಿ, ಎಲ್ಲಿ ಹೊಂಟಿ, ಕೆಲಸ ಏನು ಮಾಡತ್ತಿ ಅಂತ ಕೇಳ್ತಾರೆ. ಇನ್ನೊಬ್ರಿಗೆ ಯಾಕೆ ನಾವು ಬಾಯಿಗೆ ಆಹಾರ ಆಗೋಣ ಅಂತೇಳಿ ಇಲ್ಲಿ ಬಂದು ಸೇರೀವಿ. ಇದು ನಮ್ಗೆ ಆಪರ್ಚುನಿಟಿ ಸಿಕ್ಕಿತ್ತು ಅಲ್ಲಿ ಕಾಲೇಜ್ನಾಗ. ಮತ್ತು ಕಾಲೇಜ್ ತನಕ ಬಂದಿದ್ದೆ, ಮತ್ತೆ ಯಾಕೆ ಬಿಡೋನು, ಬಂದು ನೋಡೋನು ಹೆಂಗಿರ್ತೈತಿ ಇಂಡಸ್ಟ್ರಿ ಅಂತೇಳಿ ಇಲ್ಲಿ ಬಂದು ಇವಾಗ ಜಾಯ್ನಿಂಗ್ ಆಗೀವಿ. ಇನ್ನು ನೋಡ್ಬೇಕು ಫ್ಯೂಚರ್ ಹೆಂಗಿರುತ್ತೆ ಅಂತೇಳಿ. ಇದ್ರ ಜೊತೆಗೆ ನಿಮ್ಗೆ ಆಗಲೇ ಹೇಳಿದಂಗೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸು ಪ್ರಿಪೇರ್ ಆಗತ್ತೀನಿ. ಈಗ ಆಲ್ರೆಡಿ ಮೊನ್ನೆ VO ಎಕ್ಸಾಮ್ ಬರೆದಿದ್ವಿ.
ಇವಾಗ ನೆಕ್ಸ್ಟ್ ಮಂತ್ RRB ಐತಿ. ಅದಾದಮೇಲೆ ಲ್ಯಾಂಡ್ ಸರ್ವೆ ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕಿದ್ನಿ ಹೋದ ಮಾರ್ಚ್ ಒಳಗೆ. ಅದನ್ನು ನೋಡ್ಬೇಕು. ಹಾಗಾಗಿ SSC ಅವರು ಕ್ಯಾಲೆಂಡರ್ ಬಿಟ್ಟಾರ 2025-26 ಒಳಗೆ. ಅದನ್ನು ಸ್ವಲ್ಪ ಡೇಟ್ ನೋಡ್ಕೋಬೇಕು. ನಮಗೆ ಬರ್ಯಾಕ ಯಾವ ಎಲಿಜಿಬಲ್ ಅದಾವ ಅಂತೇಳಿ. ಆದ್ರೆ ಅವನಷ್ಟು ಬರ್ಕೊತಿರ್ತೀವಿ. ಅದು ನೀವು ಓದ್ಕೊತೀರಿ. ಅದ್ರ ಜೊತೆ ಎಲ್ಲರ ಕೆಲಸ ಇದ್ದರೆ ಕೆಲಸ ಮಾಡಿರಿ. ಯಾಕಂದ್ರೆ ಬರೀ ಓದೋದಾದ್ರೆ ತಲೆ ಅನ್ನೋದು ಹೋಗ್ಬಿಡ್ಬೇಕತಿ. ನಾವು ಇವಾಗ ಜಾಯ್ನ್ ಆಗಿ 2 ದಿನ ಆಯ್ತು. ಇನ್ನು ಏನು ನಮಗೆ ಹೇಳಕತ್ತಾನಂತೇಳಿ ಅನ್ಕೋಬೇಡ್ರಿ. ಯಾಕಂದ್ರೆ ನಮ್ಗೆ ಅನಿಸಿದ್ದೆ ಹೇಳತ್ತೀನಿ. ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿರೋ ಮಾಹಿತಿ. ಈ ವಿಡಿಯೋನ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತಾನೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ತೆ.